ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ನೋಡಿ, ಇವಿಷ್ಟು ಬ್ಲೌಸಸ್ನ ಜಾತ್ರೆ ಸಲುವಾಗಿ ಹೊಲಿದಿದ್ದೀನಿ. ಅದರಲ್ಲಿ ಈಗ ಒಂದಿಷ್ಟು ತೊಗೊಂಡು ಹೋಗಿದ್ದಾರೆ. ನಂದೆಲ್ಲ ಕ್ಲಿಯರ್ ಆಗೋಷ್ಟರಲ್ಲಿ ಸ್ಟಿಚ್ ಮಾಡಿದವ್ರು ಪಕ್ಕದಲ್ಲಿರೋರು ತೊಗೊಂಡು ಹೋಗಿದ್ದಾರೆ. ಇವಾಗ ಇವಿಷ್ಟೇ ಉಳ್ಕೊಂಡಿರೋದು. ನನಗೆ ಒಂದೊಂದೇ ಓಪನ್ ಮಾಡಿ ಡಿಸೈನ್ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ತುಂಬಾ ಇನ್ನೂ ಸ್ಟಿಚಸ್ ಮಾಡೋದಿದೆ. ಇವಾಗ ಒಂದಿಷ್ಟು ಕಸ್ಟಮರ್ ಬ್ಲೌಸಸ್ ತೊಗೊಂಡೋಗಿ ಉಳಿದೇ ಇರೋದು ಇವಿಷ್ಟು ಇನ್ನೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಬ್ಲೌಸ್ನ ವರ್ಕ್ ಹಾಕಿದ್ದೀನಿ, ನೋಡಿ ಯಾವ ರೀತಿ ಬಂದಿದೆ ಅಂತ. ಇದನ್ನು ಒಕ್ಕಳಿಗೆ ಹಾಕಿಕೊಟ್ಟಿದ್ದೀನಿ. ಇದರ ವೀಡಿಯೋನ ನಾನು ಬೇಕು ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಹೇಗೆ ಹಾಕಿದೆ ಅಂತ ಒಂದು ಸಲ ನೋಡಿ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ತುಂಬಾ ಈಸಿಯಾಗಿ ತುಂಬ ಬೇಗ ಮಾಡಿದ್ದೀನಿ. ವರ್ಕ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನು ಹೇಗೆ ಹಾಕಿದೆ ಏನು ಅಂತ ನಾನು ನಿಮಗೆ ವಿಡಿಯೋ ಕೂಡ ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇದು ಬಂದು ಸ್ಲೀವ್ಸು, ಈ ಜಾತ್ರೆನಲ್ಲೇ ಹಾಕಿಕೊಟ್ಟಿದ್ದು ನಾನು. ಇದು ನೋಡಿ, ಓಕಳಿ ಆಡೋದು, ನಮ್ಮ ಹಳ್ಳಿಯಲ್ಲಿ ಓಕಳಿ ಆಡೋದು ಅಂತೀವಲ್ವ, ಸೊ ಅದು ಇದು. ಫಸ್ಟು ಮೊದಲಿಗೆ ಕೊಂಡು ಪೂಜೆ ಇರುತ್ತೆ, ನೆಕ್ಸ್ಟ್ ನಡು ಓಕಳಿ, ಇದು ಕಡು ಓಕಳಿ ಆದಮೇಲೆ ತೇರಿರುತ್ತೆ. ನೋಡ್ತಾ ಇರ್ಬೋದು ಜನ ಎಷ್ಟೊಂದು ಜನ ಇದ್ದಾರೆ ಅಂತ. ಎಲ್ಲರೂ ಇಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಓಕಳಿ ನೋಡೋ ಸಲುವಾಗಿ. ನೋಡಿ, ಅಲ್ಲಿ ತೋರಿಸ್ತಿದ್ದೀನಲ್ವ, ಹಳ್ಳದಲ್ಲಿ ಚಿಕ್ಕದು ನೀರು ತರ್ತಿದ್ದೀರಲ್ವ, ಅಲ್ಲಿ ಜಿಗ್ದು ನೀರು ತೊಗೊಂಡು ಬಂದು ಇಬ್ಬರು ಗಂಡಸರಿಗೆ ಸ್ಯಾರಿನ ಉಡಿಸಿ ರೆಡಿ ಮಾಡಿರ್ತಾರೆ. ನೋಡ್ತಾ ಇರ್ಬೋದು ಅಲ್ಲಿ ಬಡಿಗಿಲಿ ಬೀಸ್ತಾ ಇದ್ದಾರೆ. ಸೊ ಆ ರೀತಿ ಇಬ್ಬರಿಗೆ ಸ್ಯಾರಿ ಉಡಿಸಿ ಇದನ್ನು ಓಕಳು ಆಡೋ ಪದ್ಧತಿ ಇರುತ್ತೆ. ಅಂದರೆ ಅವರು ನಮ್ಮ ಊರವರೆಲ್ಲ, ಬೇರೆ ಊರವರು, ಅವ್ರು ಇದೇ ರೀತಿಯೇ ಎಲ್ಲ ಊರುಗಳಲ್ಲೂ ಮಾಡ್ತಿರ್ತಾರೆ. ಸೊ ನೋಡಿ, ಇಲ್ಲೊಬ್ರು ಬಂದರು ಗ್ರೀನ್ ಬ್ಲೌಸ್ ಹಾಕ್ತವ್ರು, ಇಬ್ಬರು ಗಂಡು ಮಕ್ಕಳಿಗೆ ಆ ರೀತಿ ರೆಡಿ ಮಾಡಿರ್ತಾರೆ. ಇವರು ಆ ಹಳ್ಳದಲ್ಲಿ ಇಳಿದು ನೀರು ತೊಗೊಂಬಂದು ಅವ್ರಿಗೋಸ್ತಾರೆ. ಅವರು ತಪ್ಪಿಸ್ಕೊಳ್ಳೋಕ್ಕೆ ಬಡ್ಗಿ ಕೊಟ್ಟಿರ್ತಾರೆ ಅವ್ರ ಕೈಲಿ, ಒಂದು ಕಟ್ಗೆ ಟೈಪ್ ಇದು, ಅದರಲ್ಲಿ ಅವರು ಹೊಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಹಳ್ಳಿ ಕಡೆ ಊರಿನ ಪದ್ಧತಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಓಕಳಿನ ಆಡ್ತಾ ಇದ್ದಾರಂತ. ಹಾಗೆ ಜನನೂ ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ತುಂಬಾ ಚೆನ್ನಾಗಿತ್ತು ಜಾತ್ರೆ. ಈ ವರ್ಷ ಅಂತೂ ತುಂಬ ಚೆನ್ನಾಗಿ ನಡೀತು. ನೋಡಿ ಜನ ಎಲ್ಲ ಹೇಗೆ ಓಡ್ತಾ ಇದ್ದಾರಂತ. ಇಲ್ಲಿ ಹನುಮಪ್ಪನ ಗುಡಿ ಇತ್ತು, ಸೊ ಇವಾಗ ಅದನ್ನು ಹೊಸದು ಕಟ್ಟಿಸೋ ಸಲುವಾಗಿ ತೆಗೆದು ಆ ಕಡೆ ಗುಡಿನ ಕೂರಿಸಿದ್ದಾರೆ ಈಗ ಹಾಗೆ ದೇವ್ರನ್ನ. ನೋಡಿ, ಅವ್ರಿಗೆ ಸಾಕು ಅಂತ ಹೇಳಿ ಅವರನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಬಿಡ್ತಾನೇ ಇಲ್ಲ, ಅವ್ರನ್ನ ಆಡೋಕ್ಕೆ ಬಿಡಿ ಅಂತಿದ್ದಾರೆ. ಅವರು ಅಂದರೆ ಊರು ಹಿರಿಯರು ಅಂತ ಇರ್ತಾರಲ್ವ ಅವರು. ಹಾಗೆ ಈ ರೀತಿ ಆಗುವಾಗ ಒಬ್ಬರು ಅಣ್ಣಂಗೆ ನೋಡಿ ಅಲ್ಲಿ ಓಡೋಕೆ ಹೋಗಿ ಕಾಲು ಉಳ್ಕೊಂಡ್ಬಿಡ್ತು. ಸೊ ಎಲ್ಲರೂ ಕೂಡ ಅವರ ಸುತ್ತ ಕತ್ತಿದ್ರು. ಹೀಗೆ ಅಲ್ವಾ ಜಾತ್ರೆಯಲ್ಲಿ ಜನ ಜಾಸ್ತಿ ಇರ್ತಾರೆ ಓಡುವಾಗ, ಈ ರೀತಿ ಕಾಲು ತುಳಿತದಿಂದ. ಸೊ ಹಾಗಾಗಿ ಮಕ್ಕಳನ್ನು ಆದಷ್ಟು ನಾವು ಜಾತ್ರೆಗಳಲ್ಲಿ ಕರ್ಕೊಂಡು ಹೋಗಬಾರ್ದು. ಸೊ ನಾನು ಏನು ಮಾಡಿದ್ದೆ, ನಾನು ಎಲ್ಲೂ ಕೆಳಗಡೆ ನಿಂತಿರಲಿಲ್ಲ, ನಾನು ಮೇಲ್ಗಡೆ ಮನೆಯದು ಬಿಲ್ಡಿಂಗ್ ಮೇಲೆ ನಿಂತುಬಿಟ್ಟಿದ್ದೆ. ನೋಡಿ ಜನ ಎಲ್ಲ ಯಾವ ರೀತಿ ಆಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಇದನ್ನು ಆಡೋದು ಎಲ್ಲರೂ ಆಡೋಕ್ಕಾಗಲ್ಲ, ಇದನ್ನು ಆಡೋರು ತಳವಾರ ಅಂತ ಇರ್ತಾರೆ. ಎಲ್ಲ ಮಂದಿನೂ ಇದನ್ನು ಓಕಳಿ ಆಡೋಕ್ಕಾಗಲ್ಲ, ನೋಡ್ಬೋದು ಅಷ್ಟೇ. ಇದು ನೋಡಿ ನಮ್ಮೂರ ತೇರು. ಇದು ನಮ್ಮ ಮನೆ ಮುಂದೆನೇ ನೋಡಿ ಕಂಪೌಂಡ್ ಇದೆ, ನಮ್ಮ ಮನೆ ಮುಂದೆ ಕಂಪೌಂಡ್ ಇದೆ, ಕಂಪೌಂಡ್ ಒಳಗಡೆ ತೇರು ಹೋಗ್ತಾ ಇದೆ. ಸೊ ಇದು ನೋಡಿ ನಾಟಕ, ಅವತ್ತು ನಡೆದ ರಸಮಂಜರಿ ಕಾರ್ಯಕ್ರಮ. ಇವರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಬಂದಿದ್ದರು. ಸೊ ಇದನ್ನು ನಮ್ಮ ಹಸ್ಬೆಂಡು ಅವರ ಫ್ರೆಂಡ್ಸ್ ಟೀಮ್ ಸೇರಿ ಈ ಒಂದು ರಸಮಂಜರಿ ಕಾರ್ಯಕ್ರಮನ ಕರೆಸಿದ್ರು. ಕೆಲಸ ಮಾಡ್ತಾರೆ ಎಸಿಪಿ ಅಂತ ಕರೆಯಕ್ಕೆ. ಎಸಿಪಿ ಅಂತ ಯಾಕೆ ಕರಿಬೇಕು? ಎಸಿಪಿ ಅಂದ್ರೆ ಆಲ್ಕೋಹಾಲ್ ಕನ್ಸ್ಯೂಮ್ ಪರ್ಸನ್ ಅಂತ. ಅವರು ಸ್ಕಿಟ್ನ ಕರೆಕ್ಟ್ ಆಗಿದ್ರೆ ಹೊಡಿ ಚಪ್ಪಾಳೆ. ಎಷ್ಟು ಜನ ಚಪ್ಪಾಳೆ ತಟ್ತಾ ಇದ್ದೀರಾ ಅಂದರೆ ನೀವೆಲ್ಲ ಯಾರ ಸಂಘದವರು ಅಂತ ಇವಾಗ ನನಗೆ ಗೊತ್ತಾಯಿತು.
ಅಲ್ರಿ ಯಾಕ್ರಿ ಕುಡಿತೀರಾ ನೀವು? ಕುಡಿಯೋದ್ರ ಬದಲು ಹಾಲ್ ಕುಡಿಯಬಹುದು ಅಥವಾ ಹಾರ್ಲಿಕ್ಸ್ ಕುಡಿಬಹುದು, ಬೂಸ್ಟ್ ಬೋರ್ಮಿಟಾ ಕುಡಿದ್ ನಮ್ ತರ ಎನರ್ಜೆಟಿಕ್ ಆಗಿರಕ್ಕಾಗಲ್ವಾ? ಎಣ್ಣೆ ಯಾಕ್ರಿ ಕುಡಿತೀರಾ? ಎದಕ್ ಮಾರ್ತಾರ ಅವ್ರು? ಅವ್ರ ಸರ್ಕಾರಕ್ಕೆ ಲಾಭ ಆಗ್ಲಿ ಅಂತ ಮಾರ್ತಾರೆ. ನಾವು ಲಾಭ ಆಗಲಿ ಅಂತಾನೆ ಕುಡಿತೀವಿ. ವೆರಿ ಸಿಂಪಲ್ ಐತದ. ಈಗ ಹಾರ್ಲೆಕ್ಸು ಬೂಸ್ಟು ರೊಟ್ಟಿ ತಿಂದ್ರೆ ಗಟ್ಟಿಯಾಗಿ ನಿಮ್ಗೆ ಶಕ್ತಿ ಬರುತ್ತಾನೆ ಹೆಣ್ಮಕ್ಳಿಗೆ ನಿಮಗೆ. ಅಫ್ಕೋರ್ಸ್ ಇವತ್ತು ನಮ್ಮ ಊರಲ್ಲಿ ಹೋಗಿ ಯಾರ ಮನೇನಾದ್ರೂ ನೋಡಿ, ಎಲ್ರ ಮನೆಯಲ್ಲೂ ಬಾಗ್ಲ ಮೇಲೆ ಸತ್ತರ ಫೋಟೋ ನೇತಾಡ್ತಿರುತ್ತಲ್ಲ, ಎಲ್ಲ ಗಂಡಸ್ರವೇ. ಹೆಂಗಸ್ರದ್ ಯಾವ್ದೋ ಒಂದೋ ಎರಡೋ ನೇತಾಡ್ತಿರತ್ತೆ. ಯಾಕೆ ಹೇಳಿ? ನಾವು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದು ಜಾಸ್ತಿ ವರ್ಷ ಬದುಕಿ ಬಾಳ್ತೀವಿ, ನೀವುಗಳೆಲ್ಲ ಕುಡ್ದು ಸತ್ತಿರ್ತೀರ. ಸತ್ತವ್ರ ಫೋಟೋ ಎದಕ್ಕೆ ನೇತಾಡ್ತಿರ್ತಾವ ಗನಸೂರದಂದ್ರ ನಿಮ್ ಹೆಣ್ಮಕ್ಳ ಬಿತ್ತೋಟ ಮೇಕಪ್ ಅಲ್ಲಿ ನೋಡ್ಬಿಡ್ತಾರ ಅವ್ರು. ಕಲಸ ಆಗ್ಬಿಡ್ತಾರ ಅವ್ರು. ಹಂಗೆಲ್ಲ ಏನಿಲ್ರಿ, ಮುಂಜಾನೆ ಜಳಕ ಮಾಡಿ ಬಂದು ನಿಂತು ಬಿಡ್ತೀರಿ ಯವ್ವ ಅಂತೇಳಿ. ಅವ್ ಯಾವ ತಕ್ಕ ಅಂತ ಎದಿ ಹೊಡೆದು ಕಲಸ ಆಗ್ಬಿಟ್ಟಿರ್ತಾನ. ಹಂಗೆಲ್ಲ ಏನಿಲ್ಲ. ಪಲ್ವಿ ನೋಡಿದ್ರೆ ಏನಕ್ಕಂತ ಇವರೇ ಕಾಪಾಡ್ಬೇಕು. ಇಷ್ಟ ಅನ್ನಿಸ್ಕೊಂಡ್ಮೇಲೆ ಸುಮ್ನೆ ಇರ್ತೀರ ನೀವು. ಹುಡುಗರ ಒಂದ್ ಮಾತು ಹೇಳ್ತೀನಿ, ಲಾಕಪ್ ಅಲ್ಲಿರೋ ಕೈದಿ ನಂಬ್ರಿ, ಮೇಕಪ್ ಹಾಕೊಂಡ್ರೆ ಹುಡುಗಿಯರು ಯಾವತ್ತೂ ನಂಬೇಡ್ರಿ. ಹೌದೌದೌದೌದು. ಈ ಮೇಕಪ್ ಹಾಕಿರೋ ಹುಡುಗಿರ್ ನೋಡೋದಕ್ಕೇನೆ ನೀವು ಮದ್ವೆಗ್ ಬರೋದು, ಮಂಟಪಕ್ಕೆ ಬರೋದು, ಎಲ್ಲ ಕಡೆಗೂ ಬರೋದು ಅಂತ ನಮಗೂ ಗೊತ್ತಿದೆ. ಊಟಕ್ಕೆ ಬರ್ತೀವಿ ನಾವು 90 ಹೊಡೆದು ಊಟ ಮಾಡಿ ಇಸ್ಪೇಟಾಡಿ ಮನೆಗೆ ಬಂದ್ಬಿಡ್ತೀವಿ. ಇಷ್ಟೇ ಕೆಲಸ. ಅಲ್ಲ, ನಮ್ಮನ್ನ ಯಾವಾಗ್ಲೂ ಮೇಕಪ್ ಹಾಕ್ತಾರ ಅಂತಾರಲ್ಲ, ನಾವ್ ಮೇಕಪ್ ಯಾಕೆ ಹಾಕ್ತಿವಿ? ಎದಕ್ ಹಾಕ್ತಿರಪ್ಪಿ? ಮನ್ಯಾಗ ನಾವ್ ಹೆಣ್ಮಕ್ಳು ಎಷ್ಟೇ ಚಂದ ಕಾಣ್ತಿರ್ಲಿ, ಹೆಂಡತಿರ್ ಎಷ್ಟೇ ಲಕ್ಷಣವಾಗಿರ್ಲಿ, ಹೌದು, ಪಕ್ಕದಲ್ಲಿ ಲವರ್ ಎಷ್ಟೇ ಬ್ಯೂಟಿಫುಲ್ ಆಗಿರ್ಲಿ, ಹೌದು, ಇವುಗಳ ಕಣ್ಣು ಮಾತ್ರ ಪಕ್ಕಕ್ಕೆ ಹೋಗ್ತಿರ್ತ. ಅಕ್ಕಿ ಎಷ್ಟು ಚಂದದಳು, ನಮ್ದು ಇದೆ ಎಷ್ಟು ಚಂದದಳು. ಅದಕ್ಕೆ ನಿಮ್ಗೆ HD ಕ್ಲಾರಿಟಿಯಲ್ಲಿ ಗೊತ್ತಾಗ್ಲಿ ನಾನೇ ನಿಮ್ಮ ಹೆಂಡತಿ, ನಾನೇ ನಿಮ್ಮ ಲವರ್ ಅಂತ ಅನ್ಬಿಟ್ಟು ಅಂತ ಹಾಕ್ತೀವಿ. ಅಪ್ಪಿ ನಮ್ದು ಕಣ್ಣು ಯಾಕೆ ಆ ಕಡೆ ಹೋಗ್ತಾವಂದ್ರೆ ಶೋರೂಮ್ಗೆ ಹೊಸ ಗಾಡಿ ಯಾವ್ದು ಬಂದದ್ದು ನೋಡ್ತೀವಿ. ಶೋರೂಮ್ಗೆ ಗಾಡಿ ಬಂದಿರೋದು ನೋಡಿರೋರು ಎಷ್ಟು ಜನ ಇದ್ದೀರಾ? ಹತ್ತಿ ಸವಾರಿ ಮಾಡಿರೋರು ಎಷ್ಟು ಜನ ಇದೀರೋ? ಇಷ್ಟು ಜೋರಾಗಿ ಕಿರ್ಚಾಗತ್ತೀರಿ. ಆಮೇಲೆ ಶೋರೂಮ್ದಾಗ ಏನಾದ್ರು ಮನಸ್ಸು ಮಾಡಿ ಟೆಸ್ಟ್ ಡ್ರೈವ್ ಕೊಟ್ರೆ ಡ್ರೈವ್ ಮಾಡ್ತೀವಿ, ಇಲ್ಲಾಂದ್ರೆ ವಾಪಸ್ ಕೀ ಕೊಟ್ಟು ಮನೆಗೆ ಬಂದ್ಬಿಡ್ತೀವಿ. ಮನಿ ಗಾಡಿನ ಫಿಕ್ಸ್ ನಮಗ. ಬಾಜು ಗಾಡಿ ತೊಂದ್ರೆ ಇಲ್ಲ, ಮನಿ ಗಾಡಿ ಪಂಚರ್ ಆದಾಗ ಬಾಜು ಗಾಡಿ ತಯ್ಯ. ಇಲ್ಲ, ನಾನು ವಿಷಯ ಬದಲಾವಣೆ ಮಾಡ್ತೀನಿ. ನಾವ್ ಹೇಳ್ತಿದ್ನಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ, ನಾವೇ ಗಟ್ಟಿಗಿತ್ತಿಯರು. ಹೌದೌದು, ಬಹಳ ಗಟ್ಟಿಗಿತ್ತೀರ. ಹೌದು, ನಾವು ತುಂಬಾ ಸ್ಟ್ರಾಂಗ್. ನೀವು ಕುಡಿದು ಬಹಳ ಸ್ಟ್ರಾಂಗ್ ಅಲ್ವಾ? ಶಕ್ತಿ ಐತಲ್ವಾ? ಹೌದು. ಈ ಕಂಬ ಅಳ್ಳಾಡ್ಸ್ ನೋಡೋಣ ಪುಟ್ಟಿ, ಅಳ್ಳಾಡ್ಸ್ ನೋಡೋಣ. ಅದ್ ಹೆಂಗ್ ಅಳ್ಳಾಡ್ಸಕ್ಕಾಗತ್ತೆ? ನೀವು ಆಗಲ್ಲ. ನಮಗಾಗಲ್ಲ, ನಮಗಾಕತಿ. ಹೆಂಗೆ? 90 ಹೊಡಿ, ಅದ ಅಲ್ಲಾಡ್ತದ ನೋಡಿ. ಅವಕ್ಕಲೆ ಕಳ್ಳಿ 90 ಹೊಡೆದ್ರೆ. ಹೌದು, ಆಯ್ತು ಬಿಡಿ, ನಮಗ್ ಗೊತ್ತಾಯ್ತು. ನೀವು ಅವಾಗ್ಲೇ ಏನೋ ಹೇಳಿದ್ರಲ್ಲ, ಏನೋ ನಾವು ಹುಡುಗಿರು ಮೇಕಪ್ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಈಗ ನಮ್ ಹೆಣ್ಮಕ್ಳನ್ನ ಯಾವ್ಯಾವ್ದಕ್ಕೆ ಹೋಲಿಸ್ತಾರೆ ಗೊತ್ತಾ? ಯಾವ್ದಕ್ಕೆ? ಇಲ್ಲಿ ಕರ್ನಾಟಕದಲ್ಲಿರೋ ನದಿಗಳ ಹೆಸರು ಹೇಳಿ. ಗಂಗಾ. ನದಿಗಳ ಹೆಸರಿಟ್ಟಾರಲ್ಲ, ಎದಕ್ಕಿಟ್ಟಾರ ಹೇಳು? ಯಾಕೆ? ನದಿ ಒಂದ್ ಕಡೆ ನಿಂದ್ರಂಗಿಲ್ಲ, ಹರ್ಕೋತ್ ಹೋಗಿರ್ತೈತಿ. ನೀವು ಹಂಗ ಒಬ್ಬ ಆದ್ಮೇಲೆ ಇನ್ನೊಬ್ಬಂದು ಹೊಕ್ಕಿರ್ತೀರಿ. ಆದ್ರೆ ನಮ್ಮ ಓದಾವ ನೋಡ, ಫಕೀರಪ್ಪನ ಕಟ್ಟಿ ಬಸಪ್ಪನ ಕೆರಿ ಗೂಟ ಹೊಡೆದು ಒಂದ್ರ ಜೊತೆಗೆ ನಿಂತಿರ್ತೀವಿ. ಏನಾದ್ರೂ ನೀಯತ್ತು ಜಾಸ್ತಿ. ನೀಯತ್ತಂದ್ರೆ ಗಂಡ ಹುಡುಗರು ಮಾತ್ರ ಹೇಳ್ಬೇಕು. ನೀಯತ್ತಿಲ್ಲ, ಏನು ಇಲ್ಲ. ಇವಕ್ಕೆ ಹೆಣ್ಣು ಸಿಕ್ಕಿರಲ್ಲ, ಅದಕ್ಕೆ ಹಂಗ ಆಡ್ತಿರ್ತೀವಿ. ಇವತ್ತು ನೋಡಿ, ಕರ್ನಾಟಕದಲ್ಲಿ ಯಾವ್ದಾರು ಒಂದ್ ಮೂಲೆಗೆ ಹೋಗಿ ಎಲ್ರ ಮನೆಯಲ್ಲೂ ಎಲ್ಲ ರಾಜ್ಯದ ಎಲ್ಲಾರ ಸಮಸ್ಯೆ ಕೇಳಿ. ಏನು? ಎಲ್ಲರ ತಂದೆ ತಾಯಿ, ಎಲ್ಲರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹೇಳೋದು ಒಂದೇ ಸಮಸ್ಯೆ. ಏನ್ ಪುಟ್ಟಿ? ಹೆಂಗಾರ ಮಾಡಿ ನಮ್ಮ ಮಗಂಗೊಂದು ಹೆಣ್ಣಿದ್ರೆ ಹುಡುಕೊಡ್ರಿಪ್ಪ ಪ್ಲೀಸ್. ನಮ್ ತಮ್ಮಗೊಂದು ಹೆಣ್ಣು ಹುಡುಕ್ತಾ ಇದೀವ್ರಿ, 10 ವರ್ಷ ಆಯ್ತು ಹುಡುಕಕ್ ಶುರುವಾಗಿ, ಒಂದು ಸಿಕ್ಕಿಲ್ಲ. ಯಾವ್ದಾರು ಹುಡುಕೊಡ್ರಿಪ್ಪ ಪ್ಲೀಸ್ ಅಂತಿದ್ದಾರೆ ಹೊರತು, ಯಾವ್ದಾರ ಮನೇಲಿ ನಾವ್ ಹೆಣ್ಮಕ್ಳು ಹೋಗ್ಬಿಟ್ಟು ನಮ್ಮೊಂದು ಹೆಣ್ಮಗಿಗೆ ಗಂಡ್ ಮಗನ್ ಹುಡುಕೊಡಿ ಅಂತ ಕೇಳ್ತಾ ಇದೀವಾ? ಇಲ್ಲ. ಯಾಕಿಲ್ಲ? ಯಾಕೆ ಅಂದ್ರೆ ಹುಡುಗಿಯರ ಹತ್ತ ತುಡುಗರಿಂದ ಹೊಕ್ಕಿರಿ, ಒಂದ ಮೇಂಟೈನ್ ಮಾಡೋದು ಚಲೋ. ಅದಕ್ಕಿಲ್ಲ. ನಮ್ಮ ಹುಡುಗಿಯರ ಬಗ್ಗೆ ಕಿಂಡಲ್ ಮಾಡಿ ಮಾತಾಡ್ಬೇಡಿ ನೀವು. ವಾಸ್ತವ ಸತ್ಯ ಹೇಳಾಕತ್ತೀರಿ. ಗಣಪತಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರು ಪೂಜೆ ಮಾಡ್ತಾರೆ ಹೇಳಿ? ಗೌರಿನ. ಯಾಕೆ ಹೇಳಿ? ಯಾಕೆ? ನಾವ್ ಹೆಣ್ಮಕ್ಳಿಗೆ ಮೊದಲನೇ ಸ್ಥಾನ ದೇವಾನುದೇವತೆಗಳೇ ಕೊಟ್ಟಾಗ್ಬಿಟ್ಟಿದೆ. ನೀವೇನ್ರಿ ನಮ್ಮನ್ ಕಿಂಡಲ್? ಆದ್ರ ಗಣಪತಿ ಮುಂದೆ ಗೌರಿ ತಂದು ಕೂರಿಸ್ತಾರಲ್ಲ, ಅದು ಗಂಡ ಮಕ್ಕಳು ಗಣಪತಿ ಸಂಘದವ್ರು. ನಾವು ತಂದಿಟ್ಟ ಗೌರಿ ಬರ್ತಾಳಲ್ಲಿ, ಸುಮ್ಮನೆ ಬಂದು ಓಡಿ ಕುಂತು ಬಂದಿರ್ತಾಳ. ಆದ್ರೂ ಗಣಪತಿಗೆ ನೈವೇದ್ಯ ಮಾಡೋದಕ್ಕೆ, ಆ ನೈವೇದ್ಯ ಎಲ್ಲ ತಯಾರು ಮಾಡ್ಕೊಡಕ್ಕಾದ್ರೂ ಮನ್ಯಾಗೆ ನಾವೇ ಇರ್ಬೇಕು ಮಾಡಾಕಕ್ಕೆ. ನಾವು
ನೈವೇದ್ಯ ಮಾಡಕ್ಕೆ ನೀವು ಬೇಕು, ರೇಷನ್ ತಂದಾಕ ನಾವು ಗಂಡಸರು ಬೇಕವಿ. ನಾವಿಲ್ಲ ಆಟ ಹಿಡಿಯಂಗಿಲ್ಲ ನಿಮ್ಮದ. ರೇಷನ್ ತಂದಾಕಕ್ಕೆ ರೊಕ್ಕ ಬೇಕು. ಅದ್ದೂರಿಯಾದ ರಸಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಸಾಧು ಮುತ್ಯಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಕಮಿಟಿಯ ಸರ್ವಧರ್ಮದ ಎಲ್ಲ ಗುರು ಹಿರಿಯರಿಗೂ ಸ್ನೇಹಿತರಿಗೂ ತಾಯಂದಿರಿಗೂ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಕೇಳಿ ಒಂದು ಅದ್ಭುತವಾದ ಜಾನಪದ ಗೀತೆ ಸೌಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.